ಇವತ್ತು ಒಂದು ಕ್ವಿಕ್ ಆಗಿರೋ ಫ್ರೈಡ್ ರೈಸ್ ಅಂದರೆ ತುಂಬಾನೇ ಸಿಂಪಲ್ ಆಗಿರೋ ಫ್ರೈಡ್ ರೈಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಈಗ ಮೊದಲನೇದಾಗಿ ಒಂದು ಬಾಣಲೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದು ಇವಾಗ ಬಿಸಿ ಆಗ್ತಾ ಇದೆ. ಇದೀವಾಗ ಬಿಸಿ ಆಗ್ತಿರ್ಬೇಕಾದ್ರೆ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ. ಫ್ರೈಡ್ ರೈಸ್ಗೆ ಒಂದ್ಸಲ ನೀವು ಟ್ರೈ ಮಾಡಿ, ಬೆಣ್ಣೆ ಹಾಕಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಅದರ ಜೊತೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಇದು ಇವಾಗ ಬೆಣ್ಣೆ ಹಾಕೊಂಡಿದ್ದೀನಿ. ಬೆಣ್ಣೆ ಬಿಸಿ ಆಗ್ತಿರ್ಬೇಕಾದ್ರೆ ಇಲ್ಲಿ ನಾನು ನೋಡಿ ಈ ತರ ಸಣ್ಣ ಸಣ್ಣದಾಗಿ ಗಾರ್ಲಿಕ್ ಅನ್ನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮೊದಲಿಗೆ ಹಾಕೊಳ್ತಾ ಇದ್ದೀನಿ. ಅದರ ಜೊತೆ ನೋಡಿ ಇಲ್ಲಿ ಶುಂಠಿನ ಕೂಡ ಒಂದು ಅರ್ಧ ಇಂಚಷ್ಟು ಸಾಕು, ಅರ್ಧ ಇಂಚಷ್ಟು ಶುಂಠಿನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಗಾರ್ಲಿಕ್ ಒಂದು ಅರ್ಧ ಅಂದ್ರೆ ಒಂದು ಗಾರ್ಲಿಕ್ ಅಲ್ಲಿ ಅರ್ಧ ಗಾರ್ಲಿಕ್ ಅನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ದೊಡ್ಡದು ಒಂದು ಗಾರ್ಲಿಕ್ ಅಲ್ಲಿ ಅರ್ಧ ಗಾರ್ಲಿಕ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಶುಂಠಿ ಕೂಡ ಹಾಗೇನೆ ಅರ್ಧ ಇಂಚಷ್ಟು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಇವಾಗ ಸ್ವಲ್ಪನೇ, ಇದು ಅಂದ್ರೆ ಕಪ್ಪು ತರ ಕಾಣ್ಬೋದು, ಅಂದ್ರೆ ನಾನು ಬೆಣ್ಣೆ ಹಾಕಿದ್ದೆ ಅಲ್ವಾ, ಬೆಣ್ಣೆ ಜೊತೆ ಇದು ಸ್ವಲ್ಪ ಕಪ್ಪು ತರನೇ ಕಾಣ್ಬೋದು, ಬಟ್ ಜಾಸ್ತಿ ಫ್ರೈ ಆಗ್ಬಾರ್ದು, ಇದು ಆಗಿಲ್ಲ ಕೂಡ. ಹಾಗೆ ಅದರ ಜೊತೆ ನಾನು ಸ್ವಲ್ಪ ಮೆಣಸಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ. ಆಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಈ ಕ್ಯಾರೆಟ್ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ಕ್ಯಾರೆಟ್ ಕೂಡ ಅದರ ಜೊತೆನೆ ಹಾಕೊಳ್ತಾ ಇದ್ದೀನಿ. ಕ್ಯಾರೆಟ್, ಬೀನ್ಸ್ ಇದೆಲ್ಲ ಜಾಸ್ತಿ ನಾವು ಬೇಯಿಸಬಾರ್ದು. ಫ್ರೈಡ್ ರೈಸ್ಗೆ ಗೊತ್ತಲ್ಲ ನಿಮ್ಗೆ, ಮೊದಲೇ ಜಾಸ್ತಿ ಬೇಯಿಸಿದ್ರೆ ಅದು ಫ್ರೈಡ್ ರೈಸ್ ಅಂತಾನೆ ಅನಿಸಲ್ಲ. ಸ್ವಲ್ಪ ಹಸಿ ಹಸಿಯಾಗಿಯೇ ಇರಬೇಕು. ಆಮೇಲೆ ಬೀನ್ಸ್ ಕೂಡ ಹಾಕೊಳ್ತಾ ಇದ್ದೀನಿ. ನಂತರ ಕೊನೆಯದಾಗಿ ನೋಡಿ ಇಲ್ಲಿ ನೀರುಳ್ಳಿ ಇದೆಯಲ್ಲ, ನೀರುಳ್ಳಿನ ಈ ತರ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದರ ಬದಲಿಗೆ ನೀವು ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೋಬಹುದು. ಹಾಗೆ ಇದರ ಜೊತೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು. ಇವೆರಡು ನನ್ನ ಹತ್ರ ಇವತ್ತು ಇರಲಿಲ್ಲ ಮನೆಯಲ್ಲಿ. ಸೊ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಇವತ್ತಿನ ರೆಸಿಪಿ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಅರಿಶಿನ ನೋಡಿ, ಇಷ್ಟೇ ಸ್ವಲ್ಪನೇ ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಬಟಾಣಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಬಟಾಣಿ, ಅರ್ಧ ಕಪ್ ಆಗುವಷ್ಟು ಬಟಾಣಿನ ಹಾಕೊಳ್ತಾ ಇದ್ದೀನಿ. ಇದೊಂದು 5 ನಿಮಿಷ ಹಾಗೇನೆ ಬಟಾಣಿ ಹಾಕಿದ್ದೀನಲ್ವಾ, ಈ ಬಟಾಣಿ ಸ್ವಲ್ಪ ಬೇಯಬೇಕು. 5 ನಿಮಿಷ ಹಾಗೇನೆ ಬೇಯ್ತಾ ಇರಲಿ. ಇಷ್ಟು ಬೆಂದ್ರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ನಾನು ಹಾಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸನ್ನು ಕೂಡ ಹಾಕೊಂಡಿದ್ದೀನಿ. ಅದರ ಜೊತೆ ಟೊಮೆಟೊ ಕೆಚಪ್ ಕೂಡ 1 ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ. ನಂತರ ಸೋಯಾ ಸಾಸ್ ಕೂಡ ಹಾಕೊಳ್ತಾ ಇದ್ದೀನಿ. ಸೊ ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು. ಅಂದ್ರೆ ಅದರದ್ದು ಸೋಯಾ ಸಾಸ್ ಕೆಚಪ್ ಇದೆಲ್ಲ ಹಸಿ ವಾಸನೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಸಾಕು ಇದು. ಇವಾಗ ಇದಕ್ಕೆ ನಾನು ನೋಡಿ ಇಲ್ಲಿ ಬಾಸ್ಮತಿ ರೈಸ್ ಅನ್ನು ಬೇಯಿಸಿಟ್ಕೊಂಡಿದ್ದೆ ಮೊದಲೇ. ಸೊ ಈ ಬಾಸ್ಮತಿ ರೈಸ್ ಅನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಈ ಬಾಸ್ಮತಿ ರೈಸ್ ಅನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ತುಂಬ ಸಿಂಪಲ್ ಆಗಿರೋ ರೆಸಿಪಿ ಇದು. ಅರ್ಜೆಂಟ್ ಆಗಿ ಎಲ್ಲ ಮಾಡ್ಕೋಬಹುದು ಬೇಗನೆ. ಬ್ರೇಕ್ಫಾಸ್ಟಿಗೆ ಆಗಲಿ, ಲಂಚಿಗೆ ಆಗಲಿ, ನೈಟ್ ಡಿನ್ನರ್ಗೆ ಆಗಲಿ, ಯಾವುದಕ್ಕೂ ಒಳ್ಳೆ ರೆಸಿಪಿನೇ ಇದು. ಮಕ್ಕಳೆಲ್ಲ ಖಾಲಿ ಅನ್ನ ಕೊಟ್ಟರೆ ಊಟ ಮಾಡಲ್ವಲ್ಲ, ಆವಾಗ ನಾವು ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದರ ಮೇಲೆ ನಾನಿವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ಯಾಕೆಂದರೆ ಪೆಪ್ಪರ್ ಪೌಡರ್ ಫ್ರೈಡ್ ರೈಸ್ಗೆ ಹಾಕೋದ್ರಿಂದ ಫ್ರೈಡ್ ರೈಸ್ ರುಚಿ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ. ಸೊ ಇವತ್ತಿನ ರೆಸಿಪಿ ರೆಡಿ ಆಯಿತು. ವೆರಿ ಸಿಂಪಲ್ ರೆಸಿಪಿ. ಇದು ವೆಜಿಟೇಬಲ್ ಫ್ರೈಡ್ ರೈಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಏನ್ ಮಾಡಬೇಕು, ನನ್ನ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಒಂದು ಲೈಕ್ ಕೊಡಿ. ಹಾಗೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಾನು ನಂದು ಚಾನೆಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಕೆಳಗಡೆ ಅಲ್ಲಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ID ಅಕೌಂಟ್ ಅನ್ನು ಕೊಟ್ಟಿದ್ದೀನಿ. ಸೊ ಅದರಲ್ಲೂ ಕೂಡ ಎಲ್ಲರೂ ಫಾಲೋ ಮಾಡಿ. ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು, ಬಾಯ್.